ನಮಸ್ಕಾರ ವೀಕ್ಷಕರೇ, ಇದು 30 ಮಿನಿಟ್ಸ್ 30 ನ್ಯೂಸ್. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕರುನಾಡಲ್ಲಿ ಭಾರೀ ಕೋಲಾಹಲವನ್ನೇ ಸೃಷ್ಟಿಸಿದ್ದ ಹಿಜಾಬ್ ವಿವಾದಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಹಿಜಾಬ್ ಧರಿಸೋದು ಇಸ್ಲಾಂ ಅಗತ್ಯ ಧಾರ್ಮಿಕ ಆಚರಣೆ ಅಲ್ಲ ಅಂತ ಕೋರ್ಟ್ ಹೇಳಿದೆ. ಜೊತೆಗೆ ಶಾಲಾ ಕಾಲೇಜ್ ತರಗತಿಗಳಲ್ಲಿ ಹಿಜಾಬ್ ನಿರ್ಬಂಧಿಸಿ ಸರ್ಕಾರ ಈ ಹಿಂದೆ ಹೊರಡಿಸಿದ್ದ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. 6 ವಿದ್ಯಾರ್ಥಿನಿಯರ ವಾದ ತಳ್ಳಿ ಹಾಕಿರುವಂತಹ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಸರ್ಕಾರದ ಆದೇಶ ಕಾನೂನುಬದ್ಧವಾಗಿದೆ, ಸಮವಸ್ತ್ರ ನಿಗದಿ ಸೂಕ್ತವಾದಂತ ನಿರ್ಧಾರ, ಹಿಜಾಬ್ ಮುಸ್ಲಿಂ ಮಹಿಳೆಯರ ಅತ್ಯಗತ್ಯ ಭಾಗವಲ್ಲ ಅಂತ ಕೇವಲ 8 ನಿಮಿಷದಲ್ಲಿ ನ್ಯಾಯಪೀಠ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಹೈಕೋರ್ಟ್ ಅಲ್ಲಿ ಹಿಜಾಬ್ಗೆ ಬ್ರೇಕ್ ಹಿನ್ನೆಲೆಯಲ್ಲಿ ಅರ್ಜಿ ಸಲ್ಲಿಸಿದ್ದ 6 ವಿದ್ಯಾರ್ಥಿನಿಯರು ತೀರ್ಪಿನ ಬಳಿಕ ಸುದ್ದಿಗೋಷ್ಠಿ ನಡೆಸಿದ್ರು. ಹೈಕೋರ್ಟ್ ತೀರ್ಪು ನಮಗೆ ಮುಖ್ಯ ಅಲ್ಲ, ಕುರಾನ್ ಹೇಳಿದಂತೆಯೇ ನಡ್ಕೊಳ್ತೀವಿ, ನಮ್ಮ ಧರ್ಮ ಪಾಲನೆ ನಮಗೆ ಮುಖ್ಯ, ಹಿಜಾಬ್ ಮುಖ್ಯ ಅಲ್ಲ ಅನ್ನೋದೇ ತಪ್ಪು ಅಂತ ಹೈಕೋರ್ಟ್ ತೀರ್ಪಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಹೈಕೋರ್ಟ್ ತೀರ್ಪು ಸರ್ಕಾರದ ಒತ್ತಡದಿಂದ ಬಂದಿದೆ ಅಂತ ವಿದ್ಯಾರ್ಥಿನಿಯರು ಗಂಭೀರ ಆರೋಪ ಮಾಡಿದ್ದಾರೆ. We will be continuing till we get our rights, because we have been fighting for our rights and we are not going to compromise on it. As I said that we will take it forward with all the legal ways. We will try all the legal aspects as much as possible. Sir, now ಅವರನ್ನು ಫಾಲೋ ಮಾಡೋದಲ್ಲ, ನಾವು ನಮ್ಮ ಕುರಾನ್ ಅನ್ನು ಫಾಲೋ ಮಾಡೋದು. ನಮ್ಮ ಕುರಾನ್ ಹೇಳಿದ ಮೇಲೆ ನಮಗೆ ಸಿಎಂ ಬಸವರಾಜ ಬೊಮ್ಮಾಯಿ ಹೈಕೋರ್ಟ್ ತೀರ್ಪನ್ನು ಸ್ವಾಗತ ಮಾಡಿದ್ದಾರೆ. ಕೋರ್ಟ್ ಆದೇಶ ಎಲ್ಲರೂ ಪಾಲನೆ ಮಾಡಬೇಕು, ವಿದ್ಯಾರ್ಥಿಗಳು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು, ಎಲ್ಲಾ ಸಮುದಾಯದ ನಾಯಕರಿಗೂ ಮನವಿ ಮಾಡ್ತೀನಿ, ಈ ತೀರ್ಪನ್ನ ಎಲ್ಲರೂ ಒಪ್ಕೊಳ್ಳೋಣ ಅಂತ ಹೇಳಿದ್ದಾರೆ. ತ್ರಿಸದಸ್ಯ ಪೀಠ ಉಚ್ಚ ನ್ಯಾಯಾಲಯದ ಏನು ತೀರ್ಪು ಕೊಟ್ಟಿದೆ ನಾವೆಲ್ಲರೂ ಕೂಡ ಇದನ್ನು ಪಾಲಿಸಬೇಕು. ಅನುಷ್ಠಾನಗೊಳಿಸುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು, ಶಾಂತಿಯನ್ನು ಕಾಪಾಡಬೇಕು. ಸಮಸ್ತ ಎಲ್ಲ ಜನತೆಗೆ, ಎಲ್ಲ ಸಮುದಾಯದ ನಾಯಕರಿಗೆ, ಎಲ್ಲ ಪಾಲಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಕಳಕಳಿ ವಿನಂತಿಯನ್ನು ಮಾಡ್ತೇನೆ. ಈ ಒಂದು ತೀರ್ಪಿನ ನಂತರ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಸಹಕಾರ ಮಾಡಬೇಕು ಅನ್ನುವಂಥ ಕಳಕಳಿ ವಿನಂತಿ ನಾನು ಮಾಡ್ತೀನಿ. ಹೈಕೋರ್ಟ್ ತೀರ್ಪನ್ನು ಸ್ವಾಗತ ಮಾಡ್ತೀವಿ. ಶಾಲೆಯಲ್ಲಿ ಸಮವಸ್ತ್ರ ಬಿಜೆಪಿ ಅವಧಿಯಲ್ಲಿ ಬಂದಿರೋದಲ್ಲ, ಬ್ರಿಟಿಷ್ ಸರ್ಕಾರದಿಂದ ಸಮವಸ್ತ್ರ ಪದ್ಧತಿ ಇದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಹಿಜಾಬ್ ವಿವಾದದ ಹಿಂದೆ ಕಾಣದ ಕೈಗಳಿವೆ, ಹಲವು ಸಂಘಟನೆಗಳ ಕೈವಾಡ ಇರೋ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿದ್ದು, ಹೈಕೋರ್ಟ್ ತೀರ್ಪನ್ನು ಸ್ವಾಗತ ಮಾಡ್ತೀನಿ, ವಿದ್ಯಾರ್ಥಿಗಳು ಹಿಜಾಬ್ ಬಿಟ್ಟು ತರಗತಿಗೆ ಬರಲಿ ಅಂತ ಹೇಳಿದ್ದಾರೆ. ಇದರಿಂದ ಅನೇಕ ಕೈಗಳಿದ್ದಾವೆ. ಈ ದೇಶದ ಏಕತೆಯನ್ನ, ಅಖಂಡತೆಯನ್ನ ವಿರೋಧಿಸುವಂತಹ ಕೆಲವು ಮತಾಂಧ ಶಕ್ತಿಗಳು ಇದರ ಹಿಂದಕ್ಕಿದ್ದಾವೆ. ಇದ್ರ ಬಗ್ಗೆ ತಪಾಸಣೆಗಳು ನಡೀತಾ ಇದ್ದಾವೆ. ಗೃಹ ಇಲಾಖೆ ಇವ್ರ ಮೇಲೆ ಕಣ್ಣಿಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಹಿಜಾಬ್ ಅನ್ನುವಂಥದ್ದು ಅದು ರಿಸ್ಟ್ರಿಕ್ಟೆಡ್ ರೈಟ್ ಅನ್ನುವಂಥದ್ದನ್ನು ಹೇಳಿದೆ. ಹಿಜಾಬ್ ಪ್ರಾಕ್ಟೀಸ್ ಅನ್ನುವಂಥದ್ದು ಅದು ಮೂಲಭೂತ ರಿಲಿಜಿಯಸ್ಸಿನ ಪ್ರಾಕ್ಟೀಸ್ ಅಲ್ಲ, ಕಂಪಲ್ಸರಿ ರಿಲಿಜಿಯಸ್ ಪ್ರಾಕ್ಟೀಸ್ ಅನ್ನೋ ಥರ ಅರ್ಥ ಬರುವಂತಹ ಇದನ್ನು ಕೊಟ್ಟಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಹೈಕೋರ್ಟ್ ತೀರ್ಪನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿದ್ದಾರೆ. ವಿವಾದ ಬೇಡ, ಮುಂದೆ ಇದನ್ನ ವಿವಾದ ಮಾಡೋದು ಬೇಡ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಸಂವಿಧಾನ ಧರ್ಮಕ್ಕಿಂತ ದೊಡ್ಡದು ಎಂಬುದನ್ನ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಸಾಬೀತುಪಡಿಸಿದೆ. ಭಾರತದ ಸಂವಿಧಾನದಲ್ಲಿ ನಂಬಿಕೆ ಇರುವಂಥ ಎಲ್ಲರೂ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕು. ಈ ವಿಷಯವನ್ನು ಇನ್ನು ಮುಂದೆ ಅನಗತ್ಯವಾಗಿ ವಿವಾದ ಮಾಡದೆ ಧರ್ಮ ನಿರಪೇಕ್ಷಿತವಾಗಿ ನಾವೆಲ್ಲರೂ ಸ್ವಾಗತಿಸಬೇಕೆಂದು ಸಾರ್ವಜನಿಕರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ರಾಜ್ಯ ಹೈಕೋರ್ಟ್ ತೀರ್ಪಿಗೆ ಬದ್ಧ ಅಂತ ದೆಹಲಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ನಮ್ಮ ಪಕ್ಷದ ನಿಲುವು ಇದೇ ಆಗಿತ್ತು, ಹೈಕೋರ್ಟ್ ತೀರ್ಪು ಒಪ್ಪಬೇಕು ಅಂತಾಗಿತ್ತು. ಈ ವಿಷಯದಲ್ಲಿ ರಾಜಕೀಯ ಲಾಭ ನಷ್ಟದ ಬಗ್ಗೆ ಅಲ್ಲ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅಡೆತಡೆ ಇರಬಾರದು, ಮೊದಲಿನಿಂದಲೂ ನನ್ನದು ಇದೇ ನಿಲುವು. ಇದರ ಹಿಂದೆ ಇದ್ದವರು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ, ಅದು ಅವರ ವೈಯಕ್ತಿಕ ವಿಚಾರ. ಸುಪ್ರೀಂ ಕೋರ್ಟ್ಗೆ ಹೋಗೋರನ್ನ ಯಾರು ತಡೆಯೋಕ್ ಸಾಧ್ಯ? ಹೈಕೋರ್ಟ್ ತೀರ್ಪನ್ನ ಎಲ್ಲರೂ ಒಪ್ಪಿ ಶಾಂತಿಯಿಂದ ಇರಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ನಲ್ಲಿ ಹಿಜಾಬ್ ತೀರ್ಪಿನ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ತೀರ್ಪಿನ ಬಗ್ಗೆ ನೋಡ್ಕೊಂಡು ನಾನು ಹೇಳ್ತೀನಿ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದು, ಪ್ರಬುದ್ಧತೆ ಮೆರೆಯುವಂತೆ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಶಾಲಾ ಕಾಲೇಜಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಧರ್ಮ ಲಿಂಗದ ಆಧಾರದಲ್ಲಿ ಶಿಕ್ಷಣಕ್ಕೆ ಅಡಿಯಾಗಬಾರದು, ಶಿಕ್ಷಣ ಕಾನೂನು ಮತ್ತು ಸುವ್ಯವಸ್ಥೆಗೆ ಮೊದಲ ಆದ್ಯತೆ, ಹಿಜಾಬ್ ವಿವಾದದಲ್ಲಿ ಕಾನೂನು ಸುವ್ಯವಸ್ಥೆ ಕೆಡಬಾರದು ಅಂತ ಸರ್ಕಾರಕ್ಕೆ ಡಿಕೆಶಿ ಮನವಿ ಮಾಡಿಕೊಂಡಿದ್ದಾರೆ. ಡಿಸಿಷನ್ ಬಂದಿದೆ, ಡಿಸಿಷನ್ ಹೈಕೋರ್ಟ್ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ, ಗೊತ್ತಾಯ್ತಾ. ನಾನು ಅದು ಪೂರ್ಣ ಪಾಠ ನೋಡಿಲ್ಲ ಆರ್ಡರ್ಸ್ನ.
ಹೈಕೋರ್ಟ್ ಆರ್ಡರ್ಸ್ದು ಏನಾಗಿದೆ, ಜಡ್ಜ್ಮೆಂಟ್ ಏನಾಗಿದೆ ಅನ್ನೋದು ನಾನು ಪೂರ್ಣ ಓದಿಲ್ಲ. ಅದು ಓದಿದ ಮೇಲೆ ರಿಯಾಕ್ಟ್ ಮಾಡ್ತೀನಿ. ಕೋರ್ಟ್ ಆದೇಶಕ್ಕೆ ಎಲ್ಲರೂ ತಲೆ ಬಾಗಬೇಕು. ಕೋರ್ಟ್ ಆದೇಶ ಏನು ಬಂದಿದೆ ಅಂತ ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ ಬ್ಯಾನ್ ಬಗ್ಗೆ ಹೈಕೋರ್ಟ್ ತೀರ್ಪಿಗೆ ಸಿಎಫ್ಐ ಅಸಮಾಧಾನ ವ್ಯಕ್ತಪಡಿಸಿದ್ದು ನ್ಯಾಯಮೂರ್ತಿಗಳ ಮೇಲೆ ಒತ್ತಡ ಇತ್ತು ಅಂತ ಆರೋಪ ಮಾಡಿದೆ. ನ್ಯಾಯಮೂರ್ತಿಗಳ ಮೇಲೆ ಒತ್ತಡ ಇತ್ತು ಅಂತ ಬೆಂಗಳೂರಲ್ಲಿ ಸಿಎಫ್ಐ ಮುಖಂಡರು ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಹಿಜಾಬ್ ಕುರಿತಂತೆ ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹಿಜಾಬ್ ಕುರಿತು ಹೈಕೋರ್ಟ್ ತೀರ್ಪು ಕೊಟ್ಟಿದೆ, ಮುಸ್ಲಿಂ ಧರ್ಮೀಯರು ಇದನ್ನ ಸ್ವಾಗತ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಶಾಲೆಗಳು ವಿವಾದ ಗಲಾಟೆ ಹೊರತಾಗಿರಬೇಕು. ಹೆಣ್ಮಕ್ಳ ಬಗ್ಗೆ ಯಾರದ್ದು ಕನಿಕರ ಬೇಡ, ಅವರಿಗೆ ವಿದ್ಯೆ ಆರ್ಥಿಕತೆ ಕೊಟ್ರೆ ಸಾಕು, ಅವ್ರ ಭವಿಷ್ಯ ಅವರೇ ನಿರ್ಧಾರ ಮಾಡಿಕೊಳ್ತಾರೆ. ಇವತ್ತಿನ ತೀರ್ಪು ಎಲ್ಲರೂ ಸ್ವಾಗತ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಮೂಲ ಧರ್ಮಕ್ಕೆ ವಿರುದ್ಧವಾಗಿ ಕೆಲ ಬಡ ಹೆಣ್ಣು ಮಕ್ಕಳ ಮೇಲೆ ಕೆಲವು ಸಂಘಟನೆಗಳು ಒತ್ತಡ ಹೇರ್ತಾ ಇವೆ, ಇದು ಸರಿಯಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯ ಹೈಕೋರ್ಟ್ನಲ್ಲಿ ಹಿಜಾಬ್ ತೀರ್ಪು ಪ್ರಕಟಗೊಂಡಂತ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ವಕ್ಫ್ ಬೋರ್ಡ್ ತೀರ್ಮಾನಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ವಕ್ಫ್ ಬೋರ್ಡ್ ಅಧ್ಯಕ್ಷ ಮೌಲಾನಾ ಶಾಫಿ ಅಸಾದಿ, ಹಿಜಾಬ್ ವಿಚಾರದಲ್ಲಿ ಸಾಕಷ್ಟು ವಿವಾದಗಳು ಎದ್ದಿದ್ವು, ಧರ್ಮದ ಮುಖಂಡರ ಜೊತೆ ಚರ್ಚೆ ಆಗುತ್ತೆ, ಎಲ್ಲರೂ ಶಾಂತ ರೀತಿಯಲ್ಲಿ ಇರಬೇಕು ಅಂತ ಮನವಿಯಾಗಿದೆ. ಹೈಕೋರ್ಟ್ ತೀರ್ಪು ನೀಡಿದ್ದು ಸುಪ್ರೀಂ ಮೊರೆ ಹೋಗಲು ಚಿಂತಿಸಲಾಗಿದೆ. ಕಾನೂನಾತ್ಮಕವಾಗಿ ನಾವು ನಮ್ಮ ಹಕ್ಕನ್ನ ಪಡ್ಕೊಳ್ತೀವಿ. ಹಿಜಾಬ್ ಕುರಾನ್ನಲ್ಲಿ ಕಡ್ಡಾಯ ಅಂತ ಹೇಳಿದೆ, ಕುರಾನ್ನ ಆದೇಶ ಕಡ್ಡಾಯ ಅಲ್ಲ ಅಂತ ಹೇಳಿದ್ದು ಎಷ್ಟು ಸರಿ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ತರಗತಿಗಳಲ್ಲಿ ಹಿಜಾಬ್ ಬ್ಯಾನ್ ಮಾಡಿ ಕರ್ನಾಟಕ ಹೈಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಕೇರಳ ಗವರ್ನರ್ ಈ ತೀರ್ಪನ್ನು ಸ್ವಾಗತಿಸಿದ್ದಾರೆ. ಮುಸ್ಲಿಂ ಯುವತಿಯರಿಗೆ ಕೋರ್ಟ್ ತೀರ್ಪು ಸಹಕಾರಿ, ಸಮಾಜ ಮತ್ತು ದೇಶಕ್ಕೆ ಕೊಡುಗೆ ನೀಡುವತ್ತ ಚಿಂತಿಸಿ ಅಂತ ಕೇರಳ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಹೇಳಿದ್ದಾರೆ. ಕರ್ನಾಟಕ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಉಡುಪಿಯ 6 ವಿದ್ಯಾರ್ಥಿನಿಯರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆ. ಹಿಜಾಬ್ ಇಸ್ಲಾಂ ಧರ್ಮದ ಅತ್ಯಗತ್ಯ ಧಾರ್ಮಿಕ ಆಚರಣೆಯಲ್ಲ, ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಬ್ಯಾನ್ ಮಾಡಿ ಹೈಕೋರ್ಟ್ ತೀರ್ಪನ್ನು ಪ್ರಕಟಿಸಿದೆ. ಆದರೆ ಹೈಕೋರ್ಟ್ ತೀರ್ಪಿಗೆ ಅರ್ಜಿದಾರ ವಿದ್ಯಾರ್ಥಿನಿಯರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಇದಕ್ಕೂ ಮೊದಲೇ ಸುಪ್ರೀಂ ಕೋರ್ಟ್ನಲ್ಲಿ ಹಿಂದೂ ಸೇನೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಸುರ್ಜಿತ್ ಸಿಂಗ್ ಯಾದವ್ ಅವರು ವಕೀಲ ಅರುಣ್ ಕುಮಾರ್ ಸಿನ್ಹಾ ಮೂಲಕ ಕೆವಿಯಟ್ ಸಲ್ಲಿಸಿದ್ದಾರೆ. ಕೆವಿಯಟ್ ಅಂದ್ರೆ ನಮ್ಮ ಅಹವಾಲನ್ನ ಕೇಳದೆ ಯಾವುದೇ ಆದೇಶ ನೀಡಬಾರದು ಅಂತ ಮನವಿ ಮಾಡೋದನ್ನ ಕೆವಿಯಟ್ ಅಂತಾರೆ. ಹಿಜಾಬ್ ಬ್ಯಾನ್ ಮಾಡಿ ಹೈಕೋರ್ಟ್ ಆದೇಶ ಬೆನ್ನಲ್ಲೇ ರಾಜ್ಯದ ಹಲವೆಡೆ ಕೆಲ ಮುಸ್ಲಿಂ ವಿದ್ಯಾರ್ಥಿಗಳು ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾದಗಿರಿ, ಹಾಸನ, ಬಾಗಲಕೋಟೆಯಲ್ಲಿ ಪರೀಕ್ಷೆಯೇ ಬಹಿಷ್ಕಾರ ಮಾಡಿ ಕಾಲೇಜಿಂದ ಹೊರಗಡೆ ಹೋಗಿದ್ದಾರೆ. ಹಾಸನ, ಯಾದಗಿರಿ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಕಾಲೇಜ್ ಬಹಿಷ್ಕರಿಸಿದ್ರೆ, ಬಾಗಲಕೋಟೆಯಲ್ಲಿ ನಾವು ಹಿಜಾಬ್ ಧರಿಸಿಯೇ ತರಗತಿಗೆ ಬರ್ತೀವಿ ಅಂತ ವಿದ್ಯಾರ್ಥಿನಿಯರು ಪಟ್ಟನ್ನ ಹಿಡಿದಿದ್ರು. ನಮಗೆ ಶಿಕ್ಷಣ ಮತ್ತು ಹಿಜಾಬ್ ಎರಡೂ ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನು ಹೈಕೋರ್ಟ್ ತೀರ್ಪನ್ನ ಸಚಿವ ಕೆಎಸ್ ಈಶ್ವರಪ್ಪ ಸ್ವಾಗತಿಸಿದ್ದಾರೆ. ಇನ್ನಾದರೂ ಗೊಂದಲಗಳನ್ನು ಬಿಟ್ಟು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಬರಬೇಕು, ಎಲ್ಲರೂ ಕೋರ್ಟ್ ತೀರ್ಪಿಗೆ ತಲೆಬಾಗಬೇಕು ಅಂತ ಹೇಳಿದ್ದಾರೆ. ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಇವತ್ತಿನ ಹೈಕೋರ್ಟ್ ತೀರ್ಪು ಅತ್ಯಂತ ಐತಿಹಾಸಿಕವಾಗಿದೆ ಅಂತ ಹೇಳಿದ್ದಾರೆ. ಇದು ಸಂವಿಧಾನದ ವಿಜಯ, ಸಂವಿಧಾನಬದ್ಧವಾದ ಸರ್ಕಾರದ ಆದೇಶ ಎತ್ತಿ ಹಿಡಿದಿದೆ. ಶಾಲಾ ಕಾಲೇಜ್ಗೆ ಹಿಜಾಬ್ ಪ್ರವೇಶ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಸಮವಸ್ತ್ರ ಅಂದ್ರೆ ಸಮವಸ್ತ್ರವೇ, ಕೇಸರಿ ಶಾಲು, ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ಸಾಮಾನ್ಯರಿಗೂ ಗೊತ್ತಿತ್ತು, ಆದರೂ ವಿವಾದ ಮಾಡಿದ್ರು ಮುಖಕ್ಕೆ ಹೊಡೆದಂತೆ ಆದೇಶ ಇದೆ ಅಂತ ಹೇಳಿದ್ದಾರೆ. ಹೈಕೋರ್ಟಿನ ಜಡ್ಜ್ಮೆಂಟ್ ಅತ್ಯಂತ ಐತಿಹಾಸಿಕವಾಗಿದೆ. ಇಲ್ಲಿವರೆಗೆ ಯಾವ ಶಾಲಾ ಬಾಲಕರು ಕೂಡ ಹೇಳ್ತಾ ಇರುವಂತದ್ದು ಸಮವಸ್ತ್ರ ಅಂದ್ರೆ ಸಮವಸ್ತ್ರನೇ, ಅಲ್ಲಿ ಕೇಸರಿ ಶಾಲ, ಅಲ್ಲಿ ಹಿಜಾಬ್, ಅಲ್ಲಿ ಯಾವುದೇ ಬುರ್ಖಾ ನಡೆಯೋಂಗಿಲ್ಲ ಅನ್ನುವಂಥದ್ದು ಸಾಮಾನ್ಯ ಜನರಲ್ಲಿ ಇದ್ದಂತಹ ಈ ತೀರ್ಪು ಈ ಇಸ್ಲಾಮಿಕ್ ಮತೀಯವಾದದ ತಲೆಯೊಳಗೆ ಯಾಕೆ ಹೋಗ್ಲಿಲ್ಲ ಅಂತನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಮುಖಕ್ಕೆ ಹೊಡೆದಂಗೆ ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ, ಏನು ಜಡ್ಜ್ಮೆಂಟ್ ಇದೆ. ಸ್ಯಾಂಡಲ್ವುಡ್ ನಟ ಚೇತನ್ ಇವತ್ತು ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರನ್ನ ಭೇಟಿ ಮಾಡಿದ್ದಾರೆ. ಪ್ರಾಣ ಬೆದರಿಕೆ, ಅಭದ್ರತೆ ಇರೋ ಕಾರಣ ಸರ್ಕಾರದಿಂದ ತಮಗೆ ಗನ್ಮ್ಯಾನ್ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಜೈಲಿಂದ ಜಾಮೀನಿನ ಮೇಲೆ ಹೊರಬಂದಿರುವಂತಹ ನಟ ಚೇತನ್ಗೆ ಬೆದರಿಕೆ ಕರೆಗಳು ಬರ್ತಾ ಇವೆಯಂತೆ. ಜೈಲಿಂದ ಬಂದ ಮೇಲೆ ತನಗೆ ನೀಡಿದ್ದ ಗನ್ಮ್ಯಾನ್ ಭದ್ರತೆ ಹಿಂಪಡೆಯಲಾಗಿತ್ತು. ಆದ್ದರಿಂದ ಇವತ್ತು ಗೃಹ ಸಚಿವರಿಗೆ ನಟ ಚೇತನ್ ಭದ್ರತೆ ಒದಗಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸದನದಲ್ಲಿ ಬೀದರ್ ಮೈಶುಗರ್ ಕಾರ್ಖಾನೆ ಸಮಸ್ಯೆಗಳನ್ನು ಕಾಂಗ್ರೆಸ್ನ ಶಾಸಕ ಈಶ್ವರ್ ಖಂಡ್ರೆ ಪ್ರಸ್ತಾಪ ಮಾಡಿದ್ರು. ಸಚಿವ ಪ್ರಭು ಚೌಹಾಣ್ಗೆ ಬೀದರ್ ಭಾಗದ ಶಾಸಕರು ತರಾಟೆ ತಗೊಂಡ್ರು. ಬೀದರ್ ಸಕ್ಕರೆ ಕಾರ್ಖಾನೆ ಇನ್ನೂ ಕೂಡ ಆರಂಭ ಆಗಿಲ್ಲ, ಸರ್ಕಾರ ಬಂದು 3 ವರ್ಷ ಆಗಿದೆ, ಆದರೆ ಇನ್ನೂ ಮೈಶುಗರ್ ಕಾರ್ಖಾನೆ ಆರಂಭ ಮಾಡಿಲ್ಲ. ಯಡಿಯೂರಪ್ಪ ಚುನಾವಣಾ ಪ್ರಚಾರಕ್ಕೆ ಬಂದು 100 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, ಆದರೆ ಇನ್ನೂ ಆ ಹಣ ಕೂಡ ಬಿಡುಗಡೆ ಆಗಿಲ್ಲ ಅಂತ ಕಿಡಿಕಾರಿದ್ರು. ಈ ವೇಳೆ ಶಾಸಕರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗದೆ ಸಚಿವ ಪ್ರಭು ಚೌಹಾಣ್ ತಬ್ಬಿಬಾದ್ರು. ವಿಪಕ್ಷ
ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಚೇರಿಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕರ ಸಭೆ ನಡೆದಿದ್ದು ಸದನದಲ್ಲಿ ಕೈಗೆತ್ತಿಕೊಳ್ಳಬೇಕಾದ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸಂಘಟನೆ ಮತ್ತು ಹೋರಾಟದ ಬಗ್ಗೆ, ಬಿಜೆಪಿಯ ಧರ್ಮ ಆಧಾರಿತ ರಾಜಕೀಯ ದಾಳ ಎದುರಿಸುವ ಬಗ್ಗೆ, ಹಿಜಾಬ್ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಕಾಂಗ್ರೆಸ್ನ ನಿಲುವಿನ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ. ನಾಳೆಯಿಂದ ದೇಶದಾದ್ಯಂತ 12 ರಿಂದ 14 ವರ್ಷದ ಮಕ್ಕಳಿಗೆ ಲಸಿಕೆ ನೀಡಲಾಗುತ್ತೆ. ಮಕ್ಕಳಿಗಾಗಿ ಕೇಂದ್ರ ಸರ್ಕಾರದಿಂದ ಕಾರ್ಗಿ ವ್ಯಾಕ್ಸ್ ಬರ್ತಾ ಇದೆ. ಹಾಗೆ 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೂ ಬೂಸ್ಟರ್ ಡೋಸ್ ನೀಡಲು ಆರೋಗ್ಯ ಇಲಾಖೆ ತಯಾರಿ ಮಾಡಿಕೊಂಡಿದೆ. ರಾಜ್ಯದ 20 ಲಕ್ಷ ಮಕ್ಕಳಿಗೆ ಲಸಿಕೆ ನೀಡೋದಕ್ಕೆ ಆರೋಗ್ಯ ಇಲಾಖೆ ಟಾರ್ಗೆಟ್ ಇಟ್ಟುಕೊಂಡಿದೆ. ಬೆಂಗಳೂರಲ್ಲಿ 6 ರಿಂದ 7 ಲಕ್ಷ ಜನ ಮಕ್ಕಳನ್ನು ಗುರುತಿಸಲಾಗಿದೆ. 28 ದಿನಗಳಲ್ಲಿ 2 ಡೋಸ್ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಮಕ್ಕಳ ಪರೀಕ್ಷೆ ಸಮಯ ಆದರೂ ಪೋಷಕರು ಸಹಕರಿಸಬೇಕಾಗುತ್ತೆ. ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಶಾಲೆಗಳಲ್ಲೂ ಮಕ್ಕಳ ಡೋಸ್ ಲಭ್ಯ ಅಂತ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲೆಯ ದಕ್ಷಿಣ ಕಾಶಿ ನಂಜನಗೂಡು ದೊಡ್ಡ ಜಾತ್ರೆಗೆ ಕ್ಷಣಗಣನೆ ಶುರುವಾಗಿದೆ. 2 ವರ್ಷಗಳ ನಂತರ ನಡೆಯುತ್ತಿರುವಂತಹ ಅದ್ದೂರಿ ಜಾತ್ರೆಗೆ ಮೈಸೂರು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ನಾಳೆ ಮುಂಜಾನೆ 3:30 ರಿಂದ 4:30 ಶುಭ ಮಕರ ಲಗ್ನದಲ್ಲಿ ಪಂಚ ಮಹಾರಥೋತ್ಸವ ನೆರವೇರಲಿದೆ. ಈಗಾಗಲೇ ದೇವಾಲಯ ಸಿಬ್ಬಂದಿ ಬೃಹತ್ ರಥವನ್ನು ಸಿಂಗರಿಸಿದ್ದಾರೆ. ಶ್ರೀಕಂಠೇಶ್ವರ ಉತ್ಸವ ಮೂರ್ತಿಯನ್ನು 96 ಅಡಿ ಎತ್ತರದ ಬೃಹತ್ ರಥ ಹೊತ್ತು ಸಾಗಲಿದೆ. ಜಾತ್ರೆಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷಾಂತರ ಭಕ್ತರು ಸೇರುವಂತ ನಿರೀಕ್ಷೆ ಇದೆ. ಒಂದೊಂದೇ ಸುದ್ದಿಯನ್ನು ನೋಡ್ತಾ ಹೋಗೋಣ. ಪರಿಷತ್ನಲ್ಲಿ ಕಾಶ್ಮೀರ್ ಫೈಲ್ಸ್ ಪ್ರತಿಧ್ವನಿಸಿದೆ. ಕಾಶ್ಮೀರದಲ್ಲಿ ನಡೆದಂತಹ ನರಮೇಧದ ಬಗ್ಗೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಪ್ರಸ್ತಾಪ ಮಾಡಿದ್ರು. ಉಗ್ರರಿಂದ ಹತ್ಯೆಗೀಡಾಗಿದ್ದು 89 ಜನರು. ಆದರೆ ಗಲಾಟೆಯಲ್ಲಿ ಸಾವಿರಾರು ಜನ ಸತ್ತಿದ್ದಾರೆ ಅಂತ ತೋರಿಸಿದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ರು. ಇನ್ನು ಸಿಎಂ ಇಬ್ರಾಹಿಂ ಕೂಡ ಕಾಶ್ಮೀರ್ ಫೈಲ್ ಸಿನಿಮಾ ಪ್ರದರ್ಶನಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆ ಸಿನಿಮಾದಲ್ಲಿ ಪೂರ್ಣ ಸತ್ಯ ತೋರಿಸಿದ್ದೀರಾ? ಸಿನಿಮಾ ವೀಕ್ಷಣೆಗೆ ಸದನದಲ್ಲಿ ಅನೌನ್ಸ್ ಮಾಡಿದ್ದು ಸರಿಯಾ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಗಲಾಟೆ ಅದು ಇವತ್ತಿನವರೆಗೂ ಯುಪಿದವನಾಗ್ಲಿ, ಬಿಹಾರದವನಾಗ್ಲಿ, ಹರಿಯಾಣದವನಾಗ್ಲಿ, ಕರ್ನಾಟಕದವನಾಗ್ಲಿ, ಭಾರತ ದೇಶದ ಯಾವುದೇ ಪ್ರಜೆ ಕಾಶ್ಮೀರಕ್ಕೆ ಹೋಗಿ ಗಲಾಟೆ ಮಾಡಿದ ನಾನು ಒಂದು ಕೇಸು ನೀವು ತೋರ್ಸಕ್ ಸಾಧ್ಯವಾ? ಇಲ್ಲ. ಅಲ್ಲಿ ಗಲಾಟೆ ಮಾಡಿರೋರು ಯಾರು? ಗಡಿಯಿಂದ ಆಚೆ ಬಂದು ಪಾಕಿಸ್ತಾನದಿಂದ ಬಂದು ಗಲಾಟೆ ಮಾಡಿರ್ತಕ್ಕಂಥ ಜನ. ಇವತ್ತು ಅಸೆಂಬ್ಲಿಯಲ್ಲಿ ಅನೌನ್ಸ್ ಮಾಡಿ ನೀವು ಹೋಗಿ ಸಿನಿಮಾ ನೋಡು ಅಂತ ಹೇಳುವಂಥದ್ದು ನಿಮ್ಗೆ ಹೇಳ್ತೇನೆ, ಸರ್ಕಾರದ ಕೆಲಸ ಸಿನಿಮಾ. ದಿ ಕಾಶ್ಮೀರ್ ಫೈಲ್ಸ್ ಚಿತ್ರವನ್ನ ಶಾಸಕರು, ಪರಿಷತ್ ಸದಸ್ಯರು, ಸ್ಪೀಕರ್ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಮಂತ್ರಿ ಮಾಲ್ನಲ್ಲಿ ವೀಕ್ಷಣೆ ಮಾಡ್ತಿದ್ದಾರೆ. ಶಾಸಕರನ್ನ ಕರ್ಕೊಂಡು ಹೋಗೋಕೆ ಅಂತಾನೆ ವಿಧಾನಸೌಧಕ್ಕೆ 2 ಐರಾವತ ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಕಳೆದ 3 ವರ್ಷಗಳಿಂದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ನಡೆಯದೇ ಇರೋ ಕಾರಣಕ್ಕಾಗಿ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಮಾತಿನ ಚಕಮಕಿ ನಡೆಯಿತು. ಚುನಾವಣೆ ನಡೆಸಿ ಅಂತ 30ಕ್ಕೂ ಹೆಚ್ಚು ನಿರ್ಮಾಪಕರು ಚೇಂಬರ್ಗೆ ಬಂದಿದ್ರು. ಫಿಲ್ಮ್ ಚೇಂಬರ್ ಕಾರ್ಯದರ್ಶಿ ಎನ್ಎಂ ಸುರೇಶ್, ವಿತರಕ ವಲಯದ ಕಾರ್ಯದರ್ಶಿ ಎ ಗಣೇಶ್ ಹಾಗೂ ಉಚ್ಚಾಟಿತ ಸದಸ್ಯ ಶ್ರೀನಿವಾಸ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೈ ಮಿಲಾಯಿಸೋ ಹಂತಕ್ಕೆ ಎ ಗಣೇಶ್ ಹಾಗೂ ಶ್ರೀನಿವಾಸ್ ಹೋಗಿದ್ರು. ಎಲೆಕ್ಷನ್ ಮಾಡಿ ಅಂತ ಕೇಳಿದ್ದಕ್ಕೆ ನನ್ನ ಉಚ್ಚಾಟಿಸಿದ್ದಾರೆ ಅಂತ ಶ್ರೀನಿವಾಸ್ ಆರೋಪ ಮಾಡಿದ್ರು. ಇನ್ನು ಫಿಲ್ಮ್ ಚೇಂಬರ್ ಕಾರ್ಯದರ್ಶಿ ಎನ್ಎಂ ಸುರೇಶ್ ಮಾತನಾಡಿದ್ದು, ಸರ್ಕಾರದ ಆದೇಶದಂತೆ ಮೇ 8ಕ್ಕೆ ಫಿಲ್ಮ್ ಚೇಂಬರ್ ಎಲೆಕ್ಷನ್ ನಡೆಯಲಿದೆ ಅಂತ ಹೇಳಿದ್ರು. ಯಾಕಾಗಲ್ಲ ಅದನ್ನ ಅಕ್ಲೇಜ್ ಮಾಡ್ಕೊಡಿ, ಇಂಥದಕ್ಕಾಗಲ್ಲ, ಈ ಕಾರಣಕ್ಕಾಗಲ್ಲ. ತಪ್ಪ ಸರ್ ಕೇಳ್ತಿರೋದು ಎಲ್ಲಿ ನೀವೇ ಹೇಳಿ. ಬೆಂಗಳೂರಿನ ಯಶವಂತಪುರದಲ್ಲಿ ಹಾಡಹಗಲೇ ಮನೆಯಲ್ಲಿ ಕಳ್ಳತನ ಪ್ರಯತ್ನಪಟ್ಟವರಿಗೆ ಸಾರ್ವಜನಿಕರೇ ಥಳಿಸಿದ್ದಾರೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಮೀಪ ಏಕಾಏಕಿ ಮನೆಯೊಳಗೆ ನುಗ್ಗಿದ 3 ಕಳ್ಳರು ಗನ್ ತೋರಿಸಿ ಮನೆಯವರನ್ನ ಬೆದರಿಸಿ ಚಿನ್ನಾಭರಣ ಕಳವು ಮಾಡಿ ಎಸ್ಕೇಪ್ ಆಗುವುದಕ್ಕೆ ಪ್ರಯತ್ನಪಟ್ಟಿದ್ದಾರೆ. ಕುಟುಂಬಸ್ಥರ ಕಿರುಚಾಟ ಕೇಳಿ ಸ್ಥಳಕ್ಕೆ ಬಂದ ಸ್ಥಳೀಯರು ಕಳ್ಳರನ್ನ ಹಿಡಿದು ಧರ್ಮದೇಟನ್ನ ಕೊಟ್ಟಿದ್ದಾರೆ. ಕಳ್ಳರಿಂದ 2 ಜ್ಯುವೆಲರಿ ಬಾಕ್ಸ್ ವಶಕ್ಕೆ ಪಡೆಯಲಾಗಿದ್ದು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಗಾರ್ ಶುಗರ್ಸ್ ಫ್ಯಾಕ್ಟರಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬಾಯ್ಲರ್ ಹಾಗೂ ತೂಕ ಮಾಡುವಂತಹ ಸ್ಥಳದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕಾರ್ಖಾನೆ ಹೊತ್ತಿ ಉರಿದಿದೆ. ಈ ಘಟನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಗ್ರಾಮದ ಕಾರ್ಖಾನೆಯಲ್ಲಿ ನಡೆದಿರೋದು. ಲಕ್ಷಾಂತರ ರೂಪಾಯಿ ಮೌಲ್ಯದ ಸಕ್ಕರೆ ಬೆಂಕಿಗೆ ಆಹುತಿಯಾಗಿದೆ. 20ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸಲು ಹರಸಾಹಸ ಪಡಬೇಕಾಯಿತು.
ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತ ಗೃಹಿಣಿಯೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ನಡೆದಿದೆ. 22 ವರ್ಷದ ದಿವ್ಯಾ ಆತ್ಮಹತ್ಯೆ ಮಾಡಿಕೊಂಡಂತ ಗೃಹಿಣಿ. ಬೆಳಗಾವಿಯ ತೀಥ ಗ್ರಾಮದ ದಿವ್ಯಾ ಹನೂರು ತಾಲೂಕಿನ ಹೂಗ್ಯಾಂ ಗ್ರಾಮ ಪಂಚಾಯತ್ ಪಿಡಿಒ ಆನಂದ್ ಕಾಂಬ್ಳೆ ಜೊತೆ ಮದುವೆಯಾಗಿದ್ದು ದಂಪತಿಗೆ 8 ತಿಂಗಳ ಹೆಣ್ಣು ಮಗು ಇದೆ. ಆದರೆ ವರದಕ್ಷಿಣೆ ಕಿರುಕುಳದಿಂದ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ದಿವ್ಯಾ ಪೋಷಕರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪತಿ ಆನಂದ್ ಕಾಂಬ್ಳೆಯನ್ನ ಕೊಳ್ಳೇಗಾಲ ಪೊಲೀಸರು ಬಂಧಿಸಿದ್ದಾರೆ. 20ನೇ ದಿನವೂ ರಷ್ಯಾ ಉಕ್ರೇನ್ ಮಧ್ಯದಲ್ಲಿ ಯುದ್ಧ ತಾರಕಕ್ಕೇರಿದೆ. ಉಕ್ರೇನ್ ಮೇಲೆ ರಷ್ಯಾ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಉಕ್ರೇನ್ನ ರಾಜಧಾನಿ ಕೀವ್ ನಗರದ ಮೇಲೆ ರಷ್ಯಾ ಬಾಂಬ್ ದಾಳಿ ಮಾಡಿದೆ. ದಾಳಿಯಲ್ಲಿ ಹಲವರು ಮೃತಪಟ್ಟಿದ್ದಾರೆ. ಬೃಹತ್ ಕಟ್ಟಡಗಳು ರಷ್ಯಾ ದಾಳಿಗೆ ನೆಲಕ್ಕೆ ಉರುಳಿವೆ. ಇನ್ನು ಯುದ್ಧದಿಂದ ಈವರೆಗೆ 28 ಲಕ್ಷ ಜನರು ನಿರಾಶ್ರಿತರಾಗಿದ್ದಾರೆ. ಯುದ್ಧಪೀಡಿತ ಉಕ್ರೇನ್ಗೆ ಶಸ್ತ್ರಾಸ್ತ್ರ, ಆಹಾರ, ಹಣ ನೀಡುವುದಾಗಿ ಹೇಳಿರುವಂತ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅಲ್ಲಿನ ನಿರಾಶ್ರಿತರಿಗೆ ನೆಲೆ ಒದಗಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಆಕ್ರಮಣಕಾರಿ ರಷ್ಯಾದ ಪಡೆಯ ವಿರುದ್ಧ ಹೋರಾಡಲು ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳು ಸಿಗಲಿವೆ. ಉಕ್ರೇನ್ನ ಜೀವಗಳನ್ನು ಉಳಿಸಲು ನಾವು ಹಣ, ಆಹಾರದ ನೆರವು ನೀಡ್ತೀವಿ. ಉಕ್ರೇನ್ ನಿರಾಶ್ರಿತರನ್ನ ಮುಕ್ತವಾಗಿ ಸ್ವಾಗತ ಮಾಡ್ತೀವಿ ಅಂತ ಅಮೆರಿಕ ಹೇಳಿದೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.